ಇರಾನ್ ಕದನ ವಿರಾಮದ ವಿಚಾರ ಎಲ್ಲ ಸುಳ್ಳು. ಕದನ ವಿರಾಮ ಅಂತ ಹೇಳಿ ಫ್ರಾನ್ಸ್ ಅಧ್ಯಕ್ಷರು ಹೇಳಿದ್ದಾರೆ. ಸಭೆಯಿಂದ ಬಂದಿದ್ದಕ್ಕೂ ಕದನ ವಿರಾಮಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ನಾನು ಬಂದಿದ್ದಂತಹ ಉದ್ದೇಶ ಕದನ ವಿರಾಮಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ, ಕಾಯಿರಿ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗಾದ್ರೆ ಏನಾಗಿರಬಹುದು, ಏನಾಗಬಹುದು, ಇದಕ್ಕಿಂತ ದೊಡ್ಡದು ಅಂತಂದ್ರೆ ಏನು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇರಾನ್ ಕದನ ವಿರಾಮದ ವಿಚಾರ ಏನಿದೆಯಲ್ಲ ಅದೆಲ್ಲವೂ ಕೂಡ ಸುಳ್ಳು, ಊಹಾಪೋಹಗಳು ಅಂತ ಹೇಳ್ತಾ ಇದ್ದಾರೆ. ಕದನ ವಿರಾಮ ಅಂತ ಹೇಳಿ ಫ್ರಾನ್ಸ್ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಅದಕ್ಕಾಗಿ ಕೆನಡಾದಿಂದ ಬೇಗನೆ ಬಂದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಭೆಯಿಂದ ಬಂದಿದ್ದಕ್ಕೂ ಕದನ ವಿರಾಮಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಕೂಡ ಇಲ್ಲ. ನಾನು ಬಂದಿದ್ದಂತಹ ಉದ್ದೇಶ ಕದನ ವಿರಾಮಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಮೆರಿಕ ಯುದ್ಧವನ್ನ ಸಾರ್ಬಿಡುತ್ತಾ ಇರಾನ್ ವಿರುದ್ಧ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆಂತಂದ್ರೆ ಅಮೆರಿಕ ಮತ್ತೆ ಇರಾನ್ ಎರಡೂ ದೇಶಗಳು ಎಣ್ಣೆ ಸೀಗೆಕಾಯಿಯಂತೆ ಆಡ್ತಾ ಇದ್ದಾರೆ. ಇದೇನು ಹೊಸದೇನಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಇದೆ. ಶತಾಯಗತಾಯವಾಗಿ ಈ ಬಾರಿ ಆದ್ರೂ ಇರಾನ್ನ ಬಗ್ಗು ಬಡಿಬೇಕು ಅಂತ ಕಾಯ್ತಾ ಇದೆ ಅಮೆರಿಕ. ಕೆಲವೇ ಕ್ಷಣಗಳವರೆಗೂ ಕಾಯಿರಿ ಅಂತ ಹೇಳಿ